ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸೆಕ್ರೆಟರಿ ನಾವು ನಮ್ಮ ಸ್ಕೂಲಲ್ಲಿ 22 ಜನ SLC ಎಕ್ಸಾಮು 22 ಜನ ಇರೋದು. ಅದರಲ್ಲಿ 90% 14 ಜನ ಬಂದಿದ್ದಾರೆ. ಫಸ್ಟ್ ಕ್ಲಾಸು 7 ಜನ, ಸೆಕೆಂಡ್ ಕ್ಲಾಸ್ ಒಬ್ಬರು. ಇದಕ್ಕೆಲ್ಲ ಕಾರಣ ಶಿಕ್ಷಕರು, ಪೋಷಕರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಪ್ರತಿಫಲ ಬಂದಿದೆ, ಒಳ್ಳೆ ರಿಸಲ್ಟು ಬಂದಿದೆ. ನಮಗೆ 625ಕ್ಕೆ 608 ಮಾರ್ಕ್ಸ್ ಬಂದಿದೆ. ನಮ್ಮ ಸ್ಕೂಲಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀನಿ. ಒಳ್ಳೆ ಪ್ರೋಗ್ರೆಸ್ ಬರ್ತಾ ಇದೆ. ಕಂಪ್ಯೂಟರು, ಕರಾಟೆ, ಯೋಗ, ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಡ್ರಾಯಿಂಗ್ಸು ಎಲ್ಲನೂ ಮಾಡ್ತಾ ಇದ್ದೀನಿ. ನಮ್ಮ ಟೀಚರ್ಸ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಟೀಚರ್ಸು ಮ್ಯಾಥ್ಸಲ್ಲಿ 99 ಬಂದಿದೆ, ಸೋಷಿಯಲ್ಲೇ 100 ಬಂದಿದೆ, ಹಿಂದಿಯಲ್ಲೂ 100 ಬಂದಿದೆ, ಹಿಂದಿಯಲ್ಲಿ 6 ಜನಕ್ಕೆ ಬಂದಿದೆ. ಈ ಥರ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಟೀಚರ್ಸ್ ಎಲ್ಲ. ಫುಲ್ ಹಾರ್ಡ್ ವರ್ಕ್. ಪ್ರಗತಿ ಶಾಲೆಯಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಂದ್ರೆ, ಮಕ್ಕಳನ್ನ ಯಾವ ತರ ತಿದ್ದಬೇಕು ಅನ್ನೋದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಟೀಚರ್ಸ್ ಆಗಲಿ, ನಮ್ಮ ಸಂಪಂಗಿ ರೆಡ್ಡಿ ಸರ್ ಆಗಲಿ, HM ಸರ್ ಆನಂದ್ ಸರ್ ಆಗಲಿ, ಅವ್ರು ತುಂಬಾ ಮಕ್ಕಳಿಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಈ ಮಕ್ಕಳು ಕಡಿಮೆ ಮಾರ್ಕ್ಸ್ ಬಂದ್ರೆ ಆ ಮಕ್ಕಳನ್ನ ಕೂರಿಸ್ಕೊಂಡು ಆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಅಂದ್ರೆ ಬರೀ ಶಿಕ್ಷಣನೇ ಅಲ್ಲ, ಬೇರೆ ವಿಷಯಗಳಲ್ಲಿ ಕೂಡ ಅವ್ರಿಗೆ ಸ್ಫೂರ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಶಾಲೆ ಗಡಿ ಭಾಗದಲ್ಲಿ ಇದ್ರೂ ಕೂಡ ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ. ಪ್ರತಿ ಸಲ ಪ್ರಗತಿ ಸ್ಕೂಲಲ್ಲಿ 100% ರಿಸಲ್ಟ್ ಬಂದಿರೋದಕ್ಕೆ ಎಲ್ಲ ನಮ್ಮ ಶಿಕ್ಷಕರಿಗೆ ಅವ್ರಿಗಾಗ್ಲಿ, ನಮ್ಮ ಸರ್ HM ಸರ್ ಅವ್ರಿಗಾಗ್ಲಿ, ಮತ್ತೆ ನಮ್ಮ ಪ್ರಿನ್ಸಿಪಾಲ್ ಸರ್ ಆದ ಸಂಪಂಗಿ ರೆಡ್ಡಿ ಅವ್ರಿಗಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಾನು ಮುಖ್ಯ ಶಿಕ್ಷಕರು ಈ ಪ್ರಗತಿ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಸುಮಾರು 17-18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷ 2025-26 ನಮ್ಮ ಶಾಲೆಯಲ್ಲಿ SSLCಯಲ್ಲಿ 100% ರಿಸಲ್ಟ್ ಬಂದಿದೆ. ಈ ವರ್ಷ ಅನ್ನೋದಕ್ಕಿಂತ ಪ್ರತಿ ವರ್ಷ ಬರ್ತಾ ಇದೆ, ಅದೊಂದು ಹೆಮ್ಮೆ ವಿಚಾರ. ಈ ಗಡಿ ಪ್ರದೇಶದಲ್ಲಿದ್ದು ನಾವು ಒಂದು ಸಾಧನೆ ಮಾಡ್ತಾ ಇರೋದು ತುಂಬ ಖುಷಿಯಾಗಿರ್ತಕ್ಕಂಥ ಒಂದು ವಿಷಯ. ನಮ್ಮ ಕೆಜಪ್ ತಾಲೂಕಿನಲ್ಲಿ ಪ್ರತಿ ವರ್ಷ ನಾವು ಒಂದು ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ವರ್ಷಗಳಲ್ಲೂ ರಾಜ್ಯ ಮಟ್ಟಕ್ಕೆ ಹೋಗೋ ಒಂದು ಭರವಸೆ, ನಮ್ಮ ಒಂದು ಭರವಸೆನ ಇಟ್ಕೊಂಡು ನಾವು ಮಕ್ಕಳ ಹತ್ರ ಹಾರ್ಡ್ ವರ್ಕ್ ಮಾಡಿಸೋದು, ಶಿಕ್ಷಕರ ಹತ್ರ ಒಂದು ಅನ್ಯೋನ್ಯವಾಗಿ ವರ್ಕ್ ಮಾಡಿಸೋದು, ಈ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಬಂದು 22 ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 14 ಮಕ್ಕಳು 90% ಎಬೋ ಬಂದಿದ್ದಾರೆ. 14 ಮಕ್ಕಳು. ಸೊ 7 ಮಕ್ಕಳು ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ಒಂದೇ ಒಂದು ಮಗು ಸೆಕೆಂಡ್ ಕ್ಲಾಸ್ ತಗೊಂಡಿದೆ. ಸೊ ಇದೇನು ಹೇಳ್ತದಪ್ಪ ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್. Myself Sandeep. I completed my 10th standard education in Pragati Vidyasamasthe. I secured 608 of 97%. First of all, I want to say thanks to my parents and the teachers. They helped me and supported me in further study education. And also I want to say thanks for the family members who supported me for the education. In our school the teachers are well educated. They will teach us the subject easy to us to understand. I want to say few words about my school. I have studied in this school 10th standard. I completed. I secured 597 marks, which is 95.52%. I want to say thankful to my teachers and parents. They made encourage. ಸಮಸ್ಯೆಯಲ್ಲಿ ನನ್ನ 10ನೇ ತರಗತಿ ಪೂರ್ಣಗೊಳಿಸಿದ್ದೀನಿ. ನನಗೆ 593 ಅಂಕಗಳು ಬಂದಿದ್ದ 10ನೇ ತರಗತಿಯಲ್ಲಿ. ಇಷ್ಟು ಅಂಕಗಳು ಬರಲು ಸಾಧ್ಯ ನಮ್ಮ ಶಾಲಾ ಗುರುಗಳು ಮತ್ತು ತಂದೆ ತಾಯಿಯ ಆಶೀರ್ವಾದದಿಂದ ಆಯಿತು. ಪ್ರಗತಿ ವಿದ್ಯಾಸಂಸ್ಥೆ. I have secured 587 marks out of 625 with 93% I have secured in my 10th results. First of all, I am thankful for my teachers and parents who are encouraged for my studies. They are the backbone of my success. My parents have been sacrificed many things, and teachers are the good guidance and care taken. Thank you. I have completed SSLC in Pragati Vidyasamasthe.
I scored 583 out of 625 with 93%. I am very thankful for parents and teachers. Thank I have completed SSLC in Pragati School. I have scored 582 out of 625 with 93%. I thankful for my teachers out of 625 with 93%. I thankful for my teachers and my parents. Thank you. Aisha. I have studied in Pragati School. I have scored 546 out of 625 with 87%. So I am so happy. I have given parents, teachers with good results. So I am proud. I have learned many things from school. Good teachers, good parents. Thank you. Myself, Lakshya. I am completed 10th standard. I have scored 571, 91%. I deeply thankful to my teachers and parents and principal. Thank you. ನನ್ನ ಹೆಸರು ಇಂದ್ರಶೇಖರ್. ನಾನು 8 ವರ್ಷದವರೆಗೂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿದ್ದೇನೆ. ಕೇವಲ 2 ವರ್ಷದಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ದೇನೆ. ನನಗೆ 566 ಅಂಕಗಳು ಬಂದಿವೆ. 90% ಬಂದಿದೆ. ನನಗೆ ಮೊಟ್ಟ ಮೊದಲಿಗೆ ಹಿಂದಿ ಬರ್ತಾ ಇರಲಿಲ್ಲ. ನಾನು ಜಾಸ್ತಿ ಕಷ್ಟಪಟ್ಟು ಹಿಂದಿಯನ್ನು ಕಲಿತುಕೊಂಡು ಅದರಲ್ಲಿ ಔಟ್ ಆಫ್ ಔಟ್ ತೆಗೆದಿದ್ದೇನೆ. ಇಂಗ್ಲಿಷ್ 67 ಪಡೆದಿದ್ದೇನೆ. ಕನ್ನಡ ಮೀಡಿಯಂನಿಂದ ಇಂಗ್ಲಿಷ್ ಮೀಡಿಯಂಗೆ ಬಂದಿದ್ದೇನೆ. ನನಗೆ ಎಂಕರೇಜ್ ಮಾಡಿದೆಲ್ಲ ಶಿಕ್ಷಕರಿಗೂ ధన్యవాదాలు. ಇದನ್ನು కల్పించికొట్ట ನಮ್ಮ ತಂದೆ ತಾಯಿಗరే రుణపడుతున్నాను. సాపకులకి టీచర్లకి అట్లే ఇక్కడ ఉండే స్టూడెంట్స్కి మీడియా మిత్రులకి అందరికీ నా ధన్యవాదములు. ఇక్కడ స్వాతి స్వరూప మా కూతురులు వాళ్ళు 10th క్లాస్లో 83, 82. స్వాతి స్వరూప వచ్చి 83, స్వాతి వచ్చి 82. మాకు చాలా సంతోషకరం ఉంది. టీచర్లకి వీళ్ళకి పేరెంట్స్కి మా ఇక్కడ ఉన్న స్టూడెంట్కి అందరికీ కృతజ్ఞతలు తెలుపుకుంటున్నాం సార్. థ్యాంక్ యూ సార్. పర్వాలేదు సార్, ఈ టీచర్లు బాగా కోచింగ్ బాగుంది. అట్లే మా తరఫున కూడా వాళ్ళకి కోచింగ్ ఇచ్చాను. వీళ్ళ తరఫున కూడా వాళ్ళకి బాగా స్పందన ఉంది సార్. ప్రగతి విద్యా సంస్థ ఎల్కేజీ ఇంకా ఇక్కడ చదివిస్తున్నాము. బాగా చూపిస్తాము. 10th క్లాస్లో మార్క్స్ సెకండ్ ర్యాంక్ వచ్చింది. మాకు చాలా సంతోషంగా ఉంది. మేడం గారికి టీచర్లకి నాకు కృతజ్ఞతలు తెలుపుతున్నాను. నాకు చాలా ఆనందంగా సంతోషంగా ఉంది. చేరినంత వరకు వేరే వేరే స్కూల్ అంతా చేర్పించాము. ఇక్కడ రిజల్ట్ లభించలేదు. చేర్పించినాక చాలా బాగా రిజల్ట్ వచ్చింది. మా కొడుకు మంచి స్కోర్ ఇచ్చినాడు. మా కొడుకు మంచి ఫస్ట్ క్లాస్లో వచ్చింది. చాలా సంతోషంగా ఉంది. ఎక్కడ ఎవరైనా సరే పిల్లలు ఈ స్కూల్లో చేర్పించవచ్చును. ప్లస్ ఇక్కడ టీచర్స్ కూడా బాగా ఉంటారు, చెప్పిస్తారు. Myself Anita. I'm working from since 6 years in this school, Pragati Vidya Samasthe. This school is present in a rural area. Rural area students are very hard work. Their talent we are very happy to put out. So I'm very thankful for that. And even also these students were very hard workers and respectful students. They are following the students what their leadership qualities. Even teachers what they say they will obey very disciplined and decently. So I feel very happy for that qualities which is present in the students. Even our management are very supportive. Teachers are collaborative and collectively they will do the hard work to put up their talents of the students to out. And we are taking care of them. Night classes with the night classes and the special classes to bring out their talents. So even I am the science teacher, so I am very happy so to build up in them science ability and creativity and thinking skills from students. So thank you so much giving this opportunity. ನಾನು ಮುಖ್ಯ ಶಿಕ್ಷಕರು ಈ ಪ್ರಗತಿ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಸುಮಾರು 17-18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷ 2025-26 ನಮ್ಮ ಶಾಲೆಯಲ್ಲಿ SSLCಯಲ್ಲಿ 100% ರಿಸಲ್ಟ್ ಬಂದಿದೆ.
ಈ ವರ್ಷ ಅನ್ನೋದಕ್ಕಿಂತ ಪ್ರತಿ ವರ್ಷ ಬರ್ತಾ ಇದೆ, ಅದೊಂದು ಹೆಮ್ಮೆ ವಿಚಾರ. ಈ ಗಡಿ ಪ್ರದೇಶದಲ್ಲಿದ್ದು ನಾವು ಒಂದು ಸಾಧನೆ ಮಾಡ್ತಾ ಇರೋದು ತುಂಬಾ ಖುಷಿಯಾಗಿರ್ತಕ್ಕಂಥ ಒಂದು ವಿಷಯ. ನಮ್ಮ ಕೆಜಪ್ ತಾಲೂಕಿನಲ್ಲಿ ಪ್ರತಿ ವರ್ಷ ನಾವು ಒಂದು ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ವರ್ಷಗಳಲ್ಲೂ ರಾಜ್ಯ ಮಟ್ಟಕ್ಕೆ ಹೋಗೋ ಒಂದು ಭರವಸೆ, ನಮ್ಮ ಒಂದು ಭರವಸೆನ ಇಟ್ಕೊಂಡು ನಾವು ಮಕ್ಕಳ ಹತ್ರ ಹಾರ್ಡ್ ವರ್ಕ್ ಮಾಡಿಸೋದು, ಶಿಕ್ಷಕರ ಹತ್ರ ಒಂದು ಅನ್ಯೋನ್ಯವಾಗಿ ವರ್ಕ್ ಮಾಡಿಸೋದು, ಈ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ಬಂದು 22 ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 14 ಮಕ್ಕಳು 90% ಎಬೋ ಬಂದಿದ್ದಾರೆ. 14 ಮಕ್ಕಳು. ಸೊ 7 ಮಕ್ಕಳು ಫಸ್ಟ್ ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ಒಂದೇ ಒಂದು ಮಗು ಸೆಕೆಂಡ್ ಕ್ಲಾಸ್ ತಗೊಂಡಿದೆ. ಸೊ ಇದೇನು ಹೇಳ್ತದಪ್ಪ ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್. ಒಂದು 50-100 ಜನ ಅಲ್ಲಿ 1-2 ಟಾಪರ್ಸ್ ಆಗ್ಬೋದು, ಆದರೆ ಅಷ್ಟು ಜನರಲ್ಲಿ ಎಲ್ಲರೂ ಈಕ್ವಲ್ ಆಗಿ ಬರೋದು, ಸೊ ಅದನ್ನ ನಾನು ಕ್ವಾಲಿಟಿ ಅಂತ ನಾನು ಭಾವಿಸ್ತೀನಿ. ಸೊ ಅದು ನಾವು ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನನೇ ಅದು, ಕ್ವಾಲಿಟಿ ಇರಬೇಕು ಕ್ವಾಂಟಿಟಿಗಿಂತ. ಸೊ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಔಟ್ ಅಂತ ಬಂದ್ರೆ ಕನ್ನಡದಲ್ಲಿ ನಮ್ಮ ತೆಲುಗು ಮಾತಾಡೋ ಮಕ್ಕಳು 124, 23, 21. ಸೊ ತುಂಬಾ ಸಂತೋಷದ ವಿಷಯ. ಅದು 1 ಮಾರ್ಕ್ಸ್ ಬರಬೇಕಾಗಿತ್ತು, ಬರ್ತಾ ಇತ್ತು ಪ್ರತಿ ವರ್ಷ, ಈ ಸಲ ಮಿಸ್ ಆಯ್ತು. ಓಕೆ, ಎನಿ ಹಾವ್. ಸೊ ಇಂಗ್ಲಿಷಲ್ಲಿ ಬಂದು 99 ಬಂದು ಸುಮಾರು 6 ಮಕ್ಕಳು ತಗೊಂಡಿದ್ದಾರೆ. ಹಿಂದಿಯಲ್ಲಿ ಬಂದ್ರೆ ಔಟ್ 5 ಜನ, 99 ಒಂದು ಮಗು ತಗೊಂಡಿದೆ. ಸೋಷಿಯಲ್ ಅಲ್ಲಿ ಬಂದು 4 ಮೆಂಬರ್ಸ್ ಔಟ್ ತಗೊಂಡಿದ್ದಾರೆ. 99 ಅಲ್ಲಿ ಒಂದು 4 ಮೆಂಬರ್ಸ್ ಇದೋಗಿದ್ದಾರೆ. ಮ್ಯಾಥ್ಸ್ ಬಂದ್ರೆ 99 ಅಲ್ಲಿ ಒಂದು 3 ತಗೊಂಡಿದ್ದಾರೆ. ಅದೇ ರೀತಿ ಸೈನ್ಸ್ 99, 98 ನಮ್ದು ಸ್ಕೋರ್ ಮಕ್ಕಳು. 75% ಬಂದು ಎಬೋ 90 ಇದ್ದಾರೆ. 30% ಬಂದು ಫಸ್ಟ್ ಕ್ಲಾಸ್, 5% ಮಾತ್ರ ಸೆಕೆಂಡ್ ಕ್ಲಾಸ್. ಓವರ್ ಆಲ್ 100% ರಿಸಲ್ಟ್ ಬಂದಿದೆ. ನಮ್ಮ ತಾಲೂಕಿನಲ್ಲಿ ಪ್ರೈವೇಟ್ ಸ್ಕೂಲ್ಸ್ 14 ಬಂದಿದೆ. 14 ಸ್ಕೂಲ್ ಒನ್ ಆಫ್ ಅವರ್ ಪ್ರಗತಿ ಸ್ಕೂಲ್ ಅಂತ ಹೇಳೋದಕ್ಕೆ ಪ್ರೌಡ್. ಇದಕ್ಕೆ ಸಪೋರ್ಟ್ ನಮ್ಮ ಕಾರ್ಯದರ್ಶಿಗಳು. ಹಗಲು ರಾತ್ರಿ ನಾವು ಕಷ್ಟಪಡೋದಕ್ಕಿಂತ ಹೆಚ್ಚಾಗಿ ವರ್ಕ್ ಮಾಡಿಸಿದ್ದಾರೆ. 8th ಕ್ಲಾಸ್ ಅಲ್ಲಿ ನಮ್ಮ ಸೆಕ್ರೆಟರಿ ಅವರು. ಸೊ ಅದು ಯಾರು ಮಾಡ್ತಾರೋ ಮಾಡಲ್ಲೋ ನಮ್ಗೆ ಗೊತ್ತಿಲ್ಲ, ಬಟ್ ಆ ಕಷ್ಟಕ್ಕೆ ಪ್ರತಿಫಲ ಇದು. ಪ್ರತಿ ವರ್ಷ 600 ಅಂಕ ಕ್ರಾಸ್ ಮಾಡ್ತಾನೆ ಇದ್ದಾರೆ. ಅದು ಈ ಗಡಿ ಪ್ರದೇಶದಲ್ಲಿ. ಗಡಿ ಅಂದ್ರೆ ಪ್ಯೂರ್ ಗಡಿ ಅಂದ್ರೆ ನಾವೇ ಗಡಿನಾಡಿನಲ್ಲಿರೋದು. ಗಡಿ ರಾಜ್ಯ ಡಿಸ್ಟಿಕ್ ಅಂತ ಹೇಳ್ತೀವಿ. ಆದ್ರೆ ನಮ್ಮ ರಾಜ್ಪೇಟ್ ರೋಡ್ ಅಂತ ಏನ್ ಹೇಳ್ತೀವಿ, ಏಕೆಪುರ ರಾಜ್ಪೇಟ್ ರೋಡ್ ಆಂಧ್ರನೇ ಇದು. ಸೊ ಆ ತರ ಪ್ರದೇಶದಲ್ಲಿ ಈ ಒಂದು ಶಾಲೆ ಸ್ಥಾಪನೆ ಮಾಡಿ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಸೆಕ್ರೆಟರಿ ಸಾರು ತುಂಬಾ ಎಫರ್ಟ್ ಆಗ್ತಾ ಇದ್ದಾರೆ. ಇನ್ನು ಮುಂದೇನು ಇಂಥ ಫಲಿತಾಂಶವನ್ನ ಹೆಚ್ಚು ಪಡೆಯೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪೋಷಕರು ನಮ್ಗೆ ತುಂಬಾ ಸಪೋರ್ಟ್ ಇದ್ದಾರೆ. ಅದಕ್ಕೆ ಎಲ್ಲ ಪೋಷಕರಿಗೂ ತುಂಬಾ ಧನ್ಯವಾದಗಳು, ಕೃತಜ್ಞತೆಗಳು. ಸೊ ಇದೇ ರೀತಿ ಸಹಕಾರ ಪ್ರತಿ ವರ್ಷ ನಮಗೆ ಇರ್ಬೇಕಂತ ಹೇಳಿ ತಮ್ಮಲ್ಲಿ ಭಾವಿಸ್ತೇನೆ. ಸೊ ಕೊನೆ ಒಂದು ಕಿವಿ ಮಾತೊಂದು ಪೋಷಕರಿಗೆ, ಎಲ್ಲ ಪೋಷಕರಿಗೆ ಒಂದು ಕಿವಿ ಮಾತೊಂದು ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ. ಇವಾಗ ಮೊಬೈಲ್ಸ್ ಫೋನ್ ನಮ್ಮ ಶಾಲೆಯಲ್ಲಿ ನಾವು ಮಾಡಿದ ಅವಾಯ್ಡ್ ಅದೊಂದು ನಮಗೆ ರಿಸಲ್ಟ್. ಮೊಬೈಲ್ ಫೋನ್ ಅವಾಯ್ಡ್ ಮಾಡೋದು. ಪ್ರತಿಯೊಬ್ರು ಮೊಬೈಲ್ ಅಲ್ಲಿ ನಿಮ್ಮ ಮಕ್ಕಳು ಇನ್ಸ್ಟಾಗ್ರಾಮ್ ID ಓಪನ್ ಮಾಡ್ಕೊಂಡಿದ್ದಾರೆ, ಬೇಕಾದ್ರೆ ನೋಡಿ. ನೀವು ಫಸ್ಟ್ ಆ ಮೊಬೈಲ್ ಅವಾಯ್ಡ್ ಮಾಡಿ ಇನ್ಸ್ಟಾಗ್ರಾಮ್ ID ಆ ಮಗುಗೆ ಸ್ಟೂಡೆಂಟ್ಗೆ ಏನಕ್ಕೆ ಬೇಕು ಇನ್ಸ್ಟಾಗ್ರಾಮು ಅನ್ನೋದು ನೀವು ಕ್ವಶನ್ ಮಾಡಿ. ಯಾರೋ ಪಾಪ್ಯುಲರ್ ಬೇಕಾಗಿರೋರು ಮಾಡ್ಕೊಳ್ತಾರೆ, ಬಿಸ್ನೆಸ್ಗೆ ಮಾಡ್ಕೊಳ್ತಾರೆ. ನಿಮ್ಮ ಸ್ಟೂಡೆಂಟ್ ಆಸ್ ಎ ಸ್ಟೂಡೆಂಟ್ಗೆ ಇನ್ಸ್ಟಾಗ್ರಾಮು, ವಾಟ್ಸಪ್, ಚಾಟಿಂಗ್ಸ್ ಬೇಕಾಗಿಲ್ಲ. ಸೊ ಮೊಬೈಲೇ ಬೇಕಾಗಿಲ್ಲ. ಇದನ್ನ ಒಂದು ಅವಾಯ್ಡ್ ಮಾಡಿ. ನಿಮ್ಮ ಮಗು ಡೆಫಿನೆಟ್ ಆಗಿ ಎಲ್ಲ ನಿಮ್ಮ ಮಕ್ಕಳು ಒಳ್ಳೆ ರಿಸಲ್ಟ್ ತಗೊಳ್ತಾರೆ, ಇದರಲ್ಲಿ ಎರಡನೇ ಮಾತಿಲ್ಲ. ಸೊ ಆ ಕೆಲಸ ನಾವು ಮಾಡಿದ್ದೀವಿ ಅಂತ ನಾನು ತುಂಬಾ ಪ್ರೌಡ್ ಆಗಿ ಫೀಲ್ ಆಗ್ತೀನಿ. ಇನ್ನು ಕೆಲವರು 80% ಬಂದಿರೋ ಮಕ್ಕಳು ಮೊಬೈಲ್ ಯೂಸ್ ಮಾಡಿದ್ದಾರೆ ಅಂತ ನಾವು ನಮ್ಮ ರಿಸರ್ಚ್ ಅಲ್ಲಿ ನಮ್ಗೆ ಗೊತ್ತಾಗಿದೆ. ಫೈನಲ್ ಎಲ್ಲ ಅವ್ರ ಪೇರೆಂಟ್ಸ್ ಹತ್ರ ನಾವು ಎಂಕ್ವೈರಿ ಮಾಡ್ತಾ ಇರ್ತೀವಿ. ಮಾಡಿ ನಮ್ಗೆ ಗೊತ್ತಾಗಿದೆ ಅವರು 90 ಅಬೋ ಬರ್ಬೇಕಾಗಿರೋರು ಯಾರು 7 ಮಕ್ಕಳು. ಸೊ ಆ 7 ಮಕ್ಕಳು ಯಾಕಪ್ಪ ಅಂದ್ರೆ ಮೊಬೈಲ್ ಯೂಸೇಜ್ ಇದೆ ಅದರಲ್ಲಿ. ಅದನ್ನ ನಾವು ಕಂಡುಹಿಡ್ಕೊಂಡು ಪೇರೆಂಟ್ಸ್ಗೆ ಯಾವ ರೀತಿ ನಾವು ಮನವರಿಕೆ ಮಾಡಿ ತಿಳಿಸಿದ್ದೀವಿ. ಸೊ ಮುಂದಿನ ವರ್ಷದಿಂದ ಅದೆಲ್ಲ ಸಂಪೂರ್ಣವಾಗಿ ನಾವು ಅವಾಯ್ಡ್ ಮಾಡ್ತಾ ಒಂದು ಕಾರ್ಯಕ್ರಮ ಈ ತರ ನಾವು ಅವ್ರ ಬಗ್ಗೆ ಒಂದು ಅವಗಾಹನ ಗಮನಿಸ್ತಾ ಇರ್ತೀವಿ. ಸೊ ಅದಕ್ಕೆಲ್ಲ ಟೀಚರ್ಸ್ಗೂ ನಾವು ಸಪ್ರೇಟ್ ನಮ್ಮದೇ ಒಂದು ಪ್ಲಾನ್ಸ್ ಹಾಕೊಂಡು ಅದನ್ನು ಅಪ್ಲಿಕೇಬಲ್ ಮಾಡ್ತಾ ಇರ್ತೀವಿ. ಸೊ ಇದೊಂದು ಪೇರೆಂಟ್ಸ್ ಎಲ್ರಿಗೂ ಇದೊಂದು ಗಮನ ಇಟ್ಕೊಳ್ಳಿ.
ಸೊ ಇದೆಲ್ಲ ನಿಮಗೆ ಈ ಮೀಡಿಯಾ ಮಿತ್ರರ ಮೂಲಕ ನಿಮಗೆ ತಲುಪಿಸ್ತಾ ಇರೋದಕ್ಕೆ ನಮ್ಮ ಮೀಡಿಯಾ ಮಿತ್ರರಿಗೆಲ್ರಿಗೂ ಸೊ ತುಂಬ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಮೊದಲಿಗೆ ನಮ್ಮ ಪ್ರಗತಿ ಶಾಲೆಯ ಸಂಪಂಗಿ ರೆಡ್ಡಿ ಸರ್ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತು HM ಸರ್ ಆದ ಆನಂದ್ ಸರ್ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಶಿಕ್ಷಕರಿಗೆ ತುಂಬ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗ 625ಗೆ 581 ಮಾರ್ಕ್ಸ್ ಆಗಿದ್ದಾನೆ, 91% ಬಂದಿದೆ. ತುಂಬ ಖುಷಿ ಆಗ್ತಿದೆ. ಈ ಹಾರ್ಡ್ ವರ್ಕು ಅವ್ರ ಕಡೆಯಿಂದನೇ ಬಂದಿರೋದು, ಅದಕ್ಕೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಶ್ರೀಮತಿ. ನಾನು ಪ್ರಥಮ ಭಾಷಾ ಶಿಕ್ಷಕಿಯಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ. 4 ವರ್ಷಗಳಿಂದ ಈ ಶಾಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೂಡ ಗಡಿಭಾಗದಲ್ಲಿದ್ದು ನಮ್ಮ ಮಕ್ಕಳು ಒಳ್ಳೆಯ ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಶಿಕ್ಷಕರು ಮತ್ತೆ ಪೋಷಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳು ಮಾಡಿರುವಂತಹ ಈ ಅಂಕಗಳಿಗೆ ಬಹಳ ಸಂತೋಷದಾಯಕವಾಗಿದೆ. ನಮಗೆಲ್ಲ ಧನ್ಯವಾದಗಳು. ಅಂತ ಈ ಪ್ರಗತಿ ಸ್ಕೂಲಲ್ಲಿ ಮೊದಲನೇ ನಾವು ಪೇರೆಂಟ್ಸ್ ಸ್ಟೂಡೆಂಟ್ಸ್ ಸೇರಿಸಿ ಸ್ಟಾರ್ಟಿಂಗಿಂದ ನಾವು ಇಲ್ಲೇ ಅವ್ರಿಗೆ ಸಪೋರ್ಟ್ ಆಗಿ ನಾವಿದ್ದೀವಿ. ಆವಾಗಿಂದ ಇದುವರೆಗೂ ದಿನ ಹೆಚ್ಚಾಗಿ ರಿಸಲ್ಟ್ ಏರಿಕೆ ಇದೆ, ಒಳ್ಳೆ ರಿಸಲ್ಟ್ ಆಗಿ ಬರ್ತಾ ಇದೆ. ತುಂಬಾ ಸಂತೋಷ. ನಾವು ಅವ್ರಿಗೆ ಸಪೋರ್ಟ್ ಆಗಿದ್ದೀವಿ ಅಂದ್ರೆ ನಾವು ಫ್ರೆಂಡ್ಶಿಪ್ ಅಲ್ಲೇ ಅಲ್ಲ, ನಾವು ಫ್ರೆಂಡ್ಶಿಪ್ ಮಾತ್ರ ತೋರಿಸಲ್ಲ, ಎಜುಕೇಶನ್ ಬಗ್ಗೆ ಕರೆಕ್ಟ್ ಆಗಿಲ್ಲ ಅಂದ್ರೆ ನಾವು ಜಗಳಾಡಕ್ ಕೂಡ ರೆಡಿ. ಆ ತರ ಕಾಂಪಿಟಿಷನ್ ಆಗಿ ಎಜುಕೇಶನ್ ಬೇಕು ಅಂತ ಅವ್ರನ್ನ ಡಿಮ್ಯಾಂಡ್ ಮಾಡ್ತೀವಿ. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅದೇ ತರ ನಮ್ಮ ಮಕ್ಕಳಿಗಿಂತ ಈ ಸತಿ ಇನ್ನೂ ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೆ ಬಂದಿದ್ದಕ್ಕೆ ತುಂಬಾ ಟೀಚರ್ಸ್ಗೆ, ಹೆಡ್ ಮಾಸ್ಟರ್ಗೆ, ಅವ್ರಿಗೆ, ಚೇರ್ಮನ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಇದೇ ತರ ಮುಂದಿನ ವರ್ಷಕ್ಕೆ ಇದೇ ತರ ಇನ್ನೂ ಹೆಚ್ಚಾಗಿ ಬರ್ಬೇಕಂತ ನಾವು ಕೋರ್ತಾ ಈ 4 ಮಾತು ಕೊಟ್ಟು